ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಅವರು ಒಂದು ಹೊಸ ಮೂವಿ ಶೂಟಿಂಗು ಶೈನ್ ಶೆಟ್ಟಿ ಅವ್ರ ನಾಯಕರಾಗಿ ಹೊಸದಾಗಿ ಮಾಡ್ತಾ ಇರೋ ಮೂವಿ ಶೂಟಿಂಗೋಸ್ಕರ ಅಂತ ಉಡುಪಿಗೆ ಬಂದಿದ್ದರು. ಸುಮಾರು 2-3 ದಿವಸ ಹಿಂದೆಯೇ ಬಂದಿದ್ದರು. ಲಾಸ್ಟ್ ಟೈಮ್ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು ಫಸ್ಟ್ ಟೈಮು. ಬಟ್ ಈ ಸಲ ಸೆಕೆಂಡ್ ಟೈಮ್ ಹಾರ್ಟ್ ಅಟ್ಯಾಕ್ ಆದಾಗ ಅವರನ್ನು ಉಳಿಸ್ಕೊಳ್ಳಿಲ್ಲ. ಇಡೀ ಚಿತ್ರತಂಡ ಸಿಕ್ಕಾಪಟ್ಟೆ ಪ್ರಯತ್ನಪಟ್ಟು ನಿನ್ನೆ ನೈಟ್ ಆದಾಗೆಲ್ಲ ಅವ್ರನ್ನ ಇಲ್ಲಿ ಹಾಸ್ಪಿಟ್ಲಿಗೆ ಕರ್ಕೊಂಬಂದು ಟ್ರೀಟ್ಮೆಂಟ್ ಕೊಡಿಸೋ ಪ್ರಯತ್ನ ಪಟ್ಟರು. ಬಟ್ ಆಗಲಿಲ್ಲ. ಇವಾಗ ಸಾಯಂಕಾಲ ಒಂದು 6 ಗಂಟೆಗೆ ತೀರ್ಕೊಂಡಿದ್ದಾರೆ. ನಮ್ಮನ್ನೆಲ್ಲ ಅಗಲಿದ್ದಾರೆ. ನಮ್ಮ ಕನ್ನಡದ ಕಲಾಭಿಮಾನಿಗಳನ್ನು ಕೂಡ ಅಗಲಿದ್ದಾರೆ. ಅವ್ರನ್ನೆಲ್ಲ ನಾವು ತುಂಬ ಮಿಸ್ ಮಾಡ್ಕೋತಾ ಇದ್ದೀವಿ. ಐ ಮಿಸ್ ಯು ಪಪ್ಪ. ಲಾಸ್ಟ್ ಟೈಮ್ ಸಲ ಆಗಿತ್ತು ಸರ್. ಜಯದೇವಲ್ಲಿ ನಾವು ಟ್ರೀಟ್ಮೆಂಟ್ ಕೊಡಿಸಿದ್ವಿ. 1 ವರ್ಷ ತನಕ ಆರಾಮಾಗಿದ್ದರು. ಬಟ್ ಇವಾಗ ಇಲ್ಲಿ ಶೂಟಿಂಗ್ ಬಂದಾಗ ಅನ್ಎಕ್ಸ್ಪೆಕ್ಟೆಡ್ ಆಗಿ ಹಾರ್ಟ್ ಅಟ್ಯಾಕ್ ಆಯಿತು ಸರ್. ಸೆಕೆಂಡ್ ಟೈಮ್ ತೀವ್ರ ಸರ್. ಸೀರಿಯಸ್, ವೆರಿ ಸೀರಿಯಸ್ ಅಂದರೆ ವೆರಿ ಸೀರಿಯಸ್ ಆಗಿತ್ತು. ಹೌದು ಸರ್, ತುಂಬ ಡ್ರಾಮಾ. ಸುಮಾರು ಉತ್ತರ ಕರ್ನಾಟಕದಲ್ಲಿ 30-35 ವರ್ಷದಿಂದ ಡ್ರಾಮಾ ಮಾಡ್ತಾಯಿದ್ರು. ಅವ್ರದ್ದೇ ಸ್ವಂತ ಕಂಪನಿ ಇತ್ತು. ಸುಮಾರು ಒಂದು 60-70 ಕನ್ನಡ ಸಿನಿಮಾಗಳಲ್ಲಿ ಮಾಡಿದ್ದಾರೆ. ಅದನ್ನು ಗುರುತಿಸಿ ಈಗಿನ ಸರ್ಕಾರ, ನಮ್ಮ ಕರ್ನಾಟಕ ಸರ್ಕಾರ ಅವರಿಗೆ ರಂಗಾಯಣದ ನಿರ್ದೇಶಕ, ಧಾರವಾಡದ ರಂಗಾಯಣದ ನಿರ್ದೇಶಕರನ್ನಾಗಿ ಮಾಡಿದರು. ಸೊ ಸುಮಾರು ಒಂದು 75 ಮೂವಿ ಮಾಡಿದ್ದಾರೆ ಸರ್ ಕನ್ನಡ. ಇನ್ನು ಸುಮಾರು ಒಂದು 8 ಸಿನಿಮಾಗಳು ರಿಲೀಸ್ ಆಗಬೇಕು. ಬಟ್ ಇದು ಶೈನ್ ಶೆಟ್ಟಿ ಅವ್ರದ್ದು ಹೊಸ ಮೂವಿ ಸ್ಟಾರ್ಟ್ ಮಾಡಿದರು. ನಮ್ಮ ಫ್ಯಾಮಿಲಿ ಕಡೆಯಿಂದ ಅವರಿಗೆ ಆ್ಯಕ್ಚುಲಿ ಸಾರಿ ಹೇಳೋಕ್ಕೆ ಇಷ್ಟಪಡ್ತೀವಿ. ಎಲ್ರಿಗೂ ನಮಸ್ಕಾರ. ನಿನ್ನೆ ಸಾಯಂಕಾಲ 4:30 ಗಂಟೆಗೆ ನಮ್ಮ ತಂದೆಯವರು ಹೃದಯಾಘಾತದಿಂದ ಎಲ್ಲೋ ತ್ಯಜಿಸಿದರು. ಕೊನೆವರೆಗೂ ದುಡಿತಾನೇ ಇರಬೇಕು ಅನ್ನೋ ಆಸೆ ಅವ್ರಿಗೆ. ಶೂಟಿಂಗ್ ಹೋಗೋ ಟೈಮ್ನಲ್ಲೇ ಭಗವಂತ ಅವ್ರನ್ನ ಕರ್ಕೊಂಡ್ಬಿಟ್ಟ. ಕೊನೆವರೆಗೂ ಅವರು ಹಿಂಗೆ ಯಾವಾಗಲೂ ವೃತ್ತಿಯಲ್ಲೇ ಇರಬೇಕು, ನಾನು ಸಾಯುವವರೆಗೂ ಸರ ಬಣ್ಣ ಹಚ್ಕೊಂಡೆ ಸಾಯ್ಬೇಕಂತ ಅಂದರು. ಕೊನೆಗೆ ಅವ್ರದ್ದು ಅಲ್ಲಿ ಹೋದಾಗ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿಬಿಡ್ತು. ದಯವಿಟ್ಟು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಇದಕ್ಕಿಂತ ಹೆಚ್ಚು ನನಗೇನು ಮಾತಾಡೋಕ್ಕಾಗಲ್ಲ. ದಯವಿಟ್ಟು ನನಗೆ ನಿನ್ನೆ ಬೆಳಗ್ಗೆ 8 ಗಂಟೆಗೆ ಗೊತ್ತಾಗಿದೆ. ನಾನು ಬೆಳಗಾವಿಯಲ್ಲಿದ್ದೆ. 8 ಗಂಟೆಗೆ ಗೊತ್ತಾದ ತಕ್ಷಣ ನಾನು ಅಲ್ಲಿಂದ ಹುಬ್ಳಿಯಿಂದ ಅಲ್ಲಿ ಹೋಗೋದ್ರೊಳಗೆ ಅವರು ಇನ್ನೂ ಸ್ವಲ್ಪ ಕೈಕಾಲೆಲ್ಲ ಆಡಿಸ್ತಾಯಿದ್ರು. ಆಸ್ಪತ್ರೆಗೆ ಎಂಟ್ರಿ ಆಗಿ ಜಸ್ಟ್ ಹೋಗೋದಕ್ಕೆ ಡಾಕ್ಟ್ರ್ ಸ್ನೋಮೋರ್ ಅಂತಂದ್ರೆ ತುಂಬ ನೋವಾಯಿತು. ಯಾಕಂದ್ರೆ ನಾನು ಅವರ ಒಂದು 15-20 ವರ್ಷದಿಂದ ಸದಾ ಅವರಿಂದ ದೂರ ಉಳಿದ್ಬಿಟ್ಟಿದ್ದೆ. ಅವ್ರ ಜೊತೆಗೆ ಜಾಸ್ತಿ ಟೈಮ್ ಸ್ಪೆಂಡೇ ಮಾಡೋಕ್ಕಾಗಲಿಲ್ಲ. ಬರೀ ದುಡಿಯೋದು, ಕಂಪನಿ, ಕಲಾವಿದರು ಹಂಗಿರ್ಬೇಕು, ಪಾತ್ರ ಮಾಡಿರಿ, ನೀವು ಅವ್ರ ಜೊತೆಗಿರಿ, ಬೇರೆ ಇರಿ ಅಂತೇಳಿ ನಮ್ಮ ಕಂಟಿನ್ಯೂ ಕಲಾವಿದ್ರ ಜೊತೆಗೆ ಬೆಳೆಸ್ಬಿಟ್ರು. ಅವ್ರ ಪ್ರೀತಿ ನಾವು ಕೊನೆಯವರೆಗೂ ಅವ್ರ ಜೊತೆಗೆ ಇರೋಕ್ಕಾಗಲಿಲ್ಲ. ಅದೇ ಒಂದು ದುಃಖಕರ ಸಂಗತಿ. ಅವರಿಗೆ ನಾವು ಮಕ್ಕಳ ಪ್ರೀತಿನ ಕೊಡೋಕ್ಕಾಗಲೇ ಇಲ್ಲ. ಅದಕ್ಕೆ ದಯವಿಟ್ಟು ಅವ್ರು ನಮ್ಮನ್ನು ಕ್ಷಮಿಸ್ಬೇಕಂತೇಳಿ ಮತ್ತೊಮ್ಮೆ ಕೇಳ್ಕೊತಾರೆ. ಇಲ್ಲಿಂದ ನಮ್ಮದು ತೋಟದ ಮನೆ ಸಿಂದಗಿಲಿರುತ್ತೆ, ಚಿಕ್ಕ ಸಿಂದಗಿ ಅಂತೇಳಿ, ಬಿಜಾಪುರ ಜಿಲ್ಲೆ ಸಿಂದಗಿ ತಾಲೂಕು. ಅಲ್ಲೇ ತೋಟದಲ್ಲೇ ಮಾಡ್ಬೇಕಂತೇಳಿ ಈಗಾಗಲೇ ಎಲ್ಲ ಹಿರಿಯರು ತೀರ್ಮಾನ ಮಾಡಿದ್ದಾರೆ. ಹಾಗೂ ನಮ್ಮ ಕುಟುಂಬದವ್ರು ಕೂಡ ಅಲ್ಲೇ ಮಾಡಬೇಕಂತೇಳಿ ತೀರ್ಮಾನ ಮಾಡಿದ್ದಾರೆ. ಯಾಕಂದರೆ ಕಲಾವಿದರಿಗೆ ಜನಗಳನ್ನೇ ಆಸ್ತಿ. ಅದಕ್ಕೆ ಜನರ ಅಲ್ಲೇ ಜಾಸ್ತಿ ಬರೋದ್ರಿಂದ ಎಲ್ಲ ಕಡೆ ತೊಗೊಂಡೋಗೋಕ್ಕಾಗಲ್ಲ ನಮ್ಗೆ. ಅದಕ್ಕೆ ಡಾಕ್ಟ್ರನ್ನು ಅದನ್ನ ಹೇಳಿದ್ದಾರೆ, ಜಾಸ್ತಿ ಸ್ವಲ್ಪ ಸ್ಪೆಂಡ್ ಮಾಡಿಬಿಡ್ರಿ, ಆದಷ್ಟು ಬೇಗ ಮುಗಿಸ್ರಿ ಅಂತೇಳಿ ಕೊಡಬೇಕಾದ್ರೆ ಮೊದಲೇ ಹೇಳಿದ್ರು. ಅದಕ್ಕೋಸ್ಕರ ಇಲ್ಲಿ ಈಗ ಇಲ್ಲಿ ಬರ್ಬೇಕಾದ್ರೆ ಲೇಟ್ ಆಯಿತು. ಇನ್ನೊಂದು 10 ನಿಮಿಷದಲ್ಲಿ ಬರ್ತಾರೆ. ಅಂತಿಮ ಸಂಸ್ಕಾರ 3-4 ಗಂಟೆಗೆ ಆಗ್ಬೋದು. 3 ಗಂಟೆಗೆ ಅಂದರೆ ಇಲ್ಲಿಂದ ಮತ್ತೆ ಅಲ್ಲಿ ಸಿಂದಗಿ ಹೋಗೋಕೆ ಒಂದು 2-3 ಅವರ್ ಬೇಕು ಸರ್. ಅಲ್ಲಿ ಹೋಗಿ ಮಾಡ್ತೀವಿ ಸರ್. ನನ್ನ ಹೆಸರು ದಾವಲ್ ತಾಳೆಕೋಟಿ ಅಂತ. ಎಸ್ಎಸ್ ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.